ಚಾಲೆಂಜ್. ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ, 1 ವರ್ಷ ಆದಮೇಲೆ ಇಲ್ಲಿ ಡೆವಿಲ್ದು ಫಸ್ಟ್ ಇಲ್ಲಿ ಬಿಟ್ಟಿದ್ದು ಗ್ಲಿಮ್ಸ್, ಅದಂತೂ ಸಖತ್ ಹಿಟ್ಟಾಗಿತ್ತು. ಇನ್ನು 1 ವರ್ಷ ಆದಮೇಲೆ ಇಲ್ಲಿ ಟೀಸರ್ ಕೂಡ ಬಿಟ್ಟಿದ್ದಾರೆ. ಟೀಸರ್ ಅಂತೂ ಸಖತ್ತಾಗಿದೆ. ನಿಜವಾಗ್ಲೂ ಕೂಡ ಇದು ಬ್ಲಾಕ್ ಬಾಸ್ಟರ್ ಆಗೋದಂತೂ ಕನ್ಫರ್ಮ್ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಕಾಯ್ತಿದ್ರಿ ಅಂತಾನೂ ಗೊತ್ತು. ಇಲ್ಲಿ ಡಿ ಬಾಸ್ ಅಭಿಮಾನಿಗಳು ತುಂಬ ಕುತೂಹಲದಿಂದ ಕಾಯ್ತಿದ್ರು. ಆದರೆ ಇವಾಗ ಕೊನೆಗೂ ಕೂಡ ಇಲ್ಲಿ ರಿಲೀಸ್ ಆಗಿದೆ. ಟೀಸರ್ ಅಂತೂ ತುಂಬ ಚೆನ್ನಾಗಿದೆ. ಬಟ್ ಆದರೆ ಇಲ್ಲಿ ಫಸ್ಟ್ ಇಲ್ಲಿ ಡೆವಿಲ್ ದಿ ಹೀರೋ ಅಂತ ಅಂದ್ಬಿಟ್ಟು ಇಲ್ಲಿ ಟೈಟಲ್ ಇತ್ತು. ಬಟ್ ಆದ್ರೆ ಇವಾಗ ದಿ ಡೆವಿಲ್ ಅಂತ ಅಂದ್ಬಿಟ್ಟು ಇಲ್ಲಿ ಟೈಟಲ್ ಕೂಡ ಚೇಂಜ್ ಆಗಿದೆ. ಫಸ್ಟಿಗೆ ಗ್ಲಿಮ್ಸ್ ಬಿಟ್ಟಾಗ ಇವಾಗ ಅದಾಗಿದ ತಕ್ಷಣ ಟೀಸರ್ ಕೂಡ ಬಿಟ್ರು. ಏನೋ ಇಲ್ಲಿ ಗ್ಲಿಮ್ಸ್ ಅಲ್ಲಿ ಏನಿತ್ತೋ ಆ ಒಂದು ಸೀನ್ಗಳನ್ನ ಕಟ್ ಮಾಡಿಬಿಟ್ಟು ಜಾಯಿನ್ ಮಾಡಿಬಿಟ್ಟು ಬಿಡ್ತಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಅನ್ಕೊಂಡಿದ್ರು. ಬಟ್ ಆದ್ರೆ ಇಲ್ಲಿ ಟೋಟಲ್ ಆಗಿ ಎಲ್ಲ ಕೂಡ ಇಲ್ಲಿ ಡಿಫ್ರೆಂಟ್ ಆಗಿದೆ. ನೀವು ನೋಡ್ಬೋದು ದರ್ಶನ್ ಅವ್ರ ಲುಕ್ ಹೇಗಿದೆ ಅಂತ. ಮತ್ತೆ ಫೈಟಿಂಗ್ ಸೀನ್ ಕೂಡ ಇಲ್ಲಿ ವಿಭಿನ್ನವಾದ ರೀತಿಯಲ್ಲಿ ತೋರಿಸಿದ್ದಾರೆ. ಇನ್ನಿಲ್ಲಿ ಅವರೊಂದು ಡೈಲಾಗ್ ಕೂಡ ಹೊಡಿತಾರೆ, ಚಾಲೆಂಜ್ ಅಂತಂದ್ಬಿಟ್ಟು ಅಂತಾರೆ. ಅಂದ್ರೆ ಚಾಲೆಂಜ್ ಮಾಡೋಕ್ಕಾಗುತ್ತಾ ಡಿ ಬಾಸ್ಗೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೂಡ ಇಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ ಡಿ ಬಾಸ್. ಇಲ್ಲಿ 1 ವರ್ಷ ಆದ್ಮೇಲೂ ಕೂಡ ಗ್ಲಿಮ್ಸ್ ಬಿಟ್ಟಾದ್ಮೇಲೆ ಟೀಸರ್ ಬಿಟ್ಟಿದ್ದಾರೆ. ಎಷ್ಟು ಅದ್ಭುತವಾಗಿದೆ ಅಂತ ಅಂದ್ಬಿಟ್ಟು ಹೇಳಕ್ಕೆ ನಿಜವಾಗ್ಲೂ ಕೂಡ ಪದಗಳೇ ಸಿಗ್ತಲ್ಲ. ಏನಕ್ಕೆ ಅಂತಂದ್ರೆ ಅಷ್ಟು ತುಂಬಾ ಚೆನ್ನಾಗಿ ಇಲ್ಲಿ ಕಾಣಿಸ್ತಾ ಇದ್ದಾರೆ ಡಿ ಬಾಸ್. ಆದ್ರೆ ಇಲ್ಲಿ ಒಂದು ಬೇಜಾರಾಗೋದೇನು ಅಂತಂದ್ರೆ ಇಲ್ಲಿ ಡೈಲಾಗ್ಗಳು ಹೆಚ್ಚಿಗೆ ಇಲ್ಲಿ ತೋರಿಸಿಲ್ಲ. ಬಟ್ ಫೈಟಿಂಗ್ ಸೀನ್ಗಳಲ್ಲಿ ತೋರಿಸಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೊ ವೀಕ್ಷಕರೇ, ಈಗ ನೀವಂತೂ ಟೀಸರ್ ನೋಡಿದಿರಾ. ಟೀಸರ್ ನೋಡ್ಬಿಟ್ಟು ನಿಮಗೇನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.